ಹಾಯ್ ಗೈಸ್, ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. KCET ಎಕ್ಸಾಮ್ಸ್ ಇನ್ನೇನು ಹತ್ತಿರ ಬರ್ತಾ ಇದೆ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಿಪೇರ್ ಆಗದೆ ಇರೋರು ಈ ಒಂದು ವಿಡಿಯೋನ ನೋಡಿ, ಅದೇ ರೀತಿ ಪ್ರಿಪೇರ್ ಆಗಿರೋರು ಕೂಡ ಈ ಒಂದು ವಿಡಿಯೋನ ನೋಡಿ. ಯಾಕಂದರೆ ಈ ವಿಡಿಯೋನಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡ್ರೆ KCET ಎಕ್ಸಾಮ್ಸ್ನಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆಯಿತಾ? ಆ ಟ್ರಿಕ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೈಸ್, KCET ಎಕ್ಸಾಮ್ಸ್ನಲ್ಲಿ ಏನು ಗೊತ್ತಾ, ಟೋಟಲ್ ಆಗಿ ನಿಮಗೆ 80 ಮಿನಿಟ್ಸ್ ಇದೆ. ಆಯಿತಾ? 80 ಮಿನಿಟ್ಸಲ್ಲಿ 20 ಮಿನಿಟ್ಸ್ ಏನೇನು ಪ್ರೊಸೆಸ್ ಇದೆಯೋ ಅದನ್ನು ಮಾಡೋಕ್ಕೇ 20 ಮಿನಿಟ್ಸ್ ಬೇಕಾಗುತ್ತೆ. ಇನ್ನು ನಿಮಗೆ ಉಳಿದಿರೋದು ಓನ್ಲಿ 60 ಮಿನಿಟ್ಸ್. 60 ಮಿನಿಟ್ಸಲ್ಲಿ ನೀವು 60 ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ಇದು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಸೊ ಯಾವ ಟಾಪರೇ ಆಗಿರಲಿ, ಓನ್ಲಿ 45 ಕ್ವಶನ್, ಮ್ಯಾಕ್ಸ್ ಟು ಮ್ಯಾಕ್ಸ್ 50 ಕ್ವಶನ್ಸ್ ಅಷ್ಟೇ ಅಟೆಂಪ್ಟ್ ಮಾಡ್ಬೋದು. ಮಿಕ್ಕಿದ ಕ್ವಶನ್ಸ್ಗೆ ನಾನು ಹೇಳ್ಕೊಡ್ತಿರೋ ಟ್ರಿಕ್ಸ್ನ ಅಪ್ಲೈ ಮಾಡಿ. ಆಯಿತಾ? ಇನ್ನು ಮೊದಲನೇ ಟ್ರಿಕ್ ಕಡೆ ಬರೋದಾದರೆ, ಮೊದಲನೇ ಟ್ರಿಕ್ ಬಂದು ಎಲಿಮಿನೇಷನ್ ಟೆಕ್ನಿಕ್. ಆಯಿತಾ? ಸೊ ನೀವು ಆಪ್ಷನ್ಸ್ನ ಎಲಿಮಿನೇಷನ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಕರೆಕ್ಟ್ ಆಪ್ಷನ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಯಿತಾ? ಈ ಒಂದು ಕ್ವಶನ್ನ ನೋಡಿ, ಈ ಕ್ವಶನ್ನ ಆಪ್ಷನ್ಸ್ನ ಗಮನಿಸೋದಾದರೆ ನಾವು ಆಪ್ಷನ್ ಎ ಮತ್ತು ಆಪ್ಷನ್ ಡಿ ನಲ್ಲಿ V1 ಈಸ್ ಲೆಸ್ ದ್ಯಾನ್ V2 ಇದೆ, ಅದೇ ರೀತಿ V1 ಈಸ್ ಗ್ರೇಟರ್ ದ್ಯಾನ್ V2 ಇದೆ. ಬಟ್ C1 C2 ಎರಡು ಕೂಡ ಗ್ರೇಟರ್ ಆಗಿರೋದ್ರಿಂದ ಸೊ ಇದಕ್ಕೆ ಸಿಮಿಲಾರಿಟೀಸ್ ಇಲ್ಲ. ಬಟ್ ಆಪ್ಷನ್ ಸಿ ಹಾಗೆಯೇ ಆಪ್ಷನ್ ಬಿನ ನೋಡಿದರೆ ಎರಡೂ ಈಕ್ವಲ್ ಇದೆ, ಅಂದರೆ V1 V2 ಈಕ್ವಲ್ ಇದೆ. ಸೊ ಇದು ಸಿಮಿಲಾರಿಟಿ ಇರೋದ್ರಿಂದ ಆಪ್ಷನ್ ಬಿ ಹಾಗೆಯೇ ಆಪ್ಷನ್ ಸಿ ನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕರೆಕ್ಟ್ ಆಪ್ಷನ್ ಆಗಿರುತ್ತೆ ಅಂದರೆ ನಾವು ಗೆಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, ಆಪ್ಷನ್ ಸಿನ ಕಂಪೇರ್ ಮಾಡಿ ಬೇರೆ ಆಪ್ಷನ್ಸ್ ಜೊತೆಗೆ. ಇದರಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ C1 ಈಸ್ ಲೆಸ್ ದೆನ್ C2 ಇದೆ. ಬಟ್ ಬೇರೆ ಆಪ್ಷನ್ಸ್ನಲ್ಲಿ ಏನಿದೆ, C1 ಗ್ರೇಟರ್ ಆಗಿದೆ C2ಗಿಂತ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಸಿನ ಎಲಿಮಿನೇಟ್ ಮಾಡ್ಕೊತೀವಿ. ಉಳಿದಿದ್ದ ಆಪ್ಷನ್ ಏನು, ಬಿ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ, ನಾವು ಈ ಒಂದು ಕ್ವಶನಲ್ಲಿ ನೋಡಿ ಆಪ್ಷನ್ ಎ ಏನಿದೆ ಅದು ಮಿಕ್ಕಿದ 3 ಆಪ್ಷನ್ಗಿಂತ ಡಿಫ್ರೆಂಟ್ ಆಗಿದೆ. ಸೊ ನಾವು ಏನು ಮಾಡಬೇಕಂದ್ರೆ ಆಪ್ಷನ್ ಎನ ಫಸ್ಟ್ಗೆ ಎಲಿಮಿನೇಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡ್ಕೋಬೇಕು. ಆಯಿತಾ? ಇಲ್ಲಿ ನೋಡಿ ಬಿನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಉಳಿದಿರೋ 3 ಆಪ್ಷನ್ಸ್ ಜೊತೆಗೆ. ಆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ λ2 ಈಕ್ವಲ್ ಟು λ1 ಇಂಟು λ3. ಅದೇ ರೀತಿ ಎ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ λ2 ಈಕ್ವಲ್ ಟು λ1 ಪ್ಲಸ್ λ3. ಸೊ ಇದು ಸಿಮಿಲಾರಿಟೀಸ್ ಇದೆ. ಬಾಕಿ 3 ಆಪ್ಷನ್ಸಲ್ಲೂ ಅಂದರೆ ಸಿ ಮತ್ತು ಡಿ ಆಪ್ಷನ್ಸ್ ಮಿಕ್ಕಿದೆ ಅಲ್ವಾ, ಅದರಲ್ಲಿ ಈ ಥರ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸಿಮಿಲಾರಿಟೀಸ್ ಕಂಡು ಬರ್ತಿಲ್ಲ. ಸೊ ಅದರಿಂದ ನಾವು ಏನು ಮಾಡಬೇಕು, ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಪಿಕ್ ಮಾಡ್ಕೋಬೇಕು. ಸೊ ಎಸ್ ಗೈಸ್, ದ್ಯಾಟ್ಸ್ ಅ ರೈಟ್ ಆನ್ಸರ್. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಒಂದು ಕ್ವಶನ್ನಲ್ಲಿ ನಾವು ಆಪ್ಷನ್ಸ್ನ ಗಮನಿಸ್ಬೇಕಾಯ್ತಾ. ಸೊ ಇಲ್ಲಿ ಕರೆಕ್ಟಾಗಿ ಗಮನಿಸಿದ್ರೆ ನಾವು ಆಪ್ಷನ್ ಎ ಬಾಕಿ 3 ಆಪ್ಷನ್ಸ್ಗಿಂತ ಡಿಫ್ರೆಂಟ್ ಆಗಿದೆ. ಆಯಿತಾ? ಆದ್ದರಿಂದ ನಾವು ಆಪ್ಷನ್ ಎನ ಎಲಿಮಿನೇಟ್ ಮಾಡ್ಕೊತೀವಿ. ಫಸ್ಟ್ ನಾವು ಯಾವತ್ತಿದ್ರೂ ಎಲಿಮಿನೇಷನ್ ಯಾವುದಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಅದರಿಂದ ಇಲ್ಲಿ ಆಪ್ಷನ್ ಎ ಎಲಿಮಿನೇಟ್ ಆಯಿತು. ಇನ್ನು ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಇಲ್ಲಿ ಡಿನ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು ಬಾಕಿ 3 ಆಪ್ಷನ್ಸ್ ಜೊತೆಗೆ. ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಾವು ಸಿಮಿಲಾರಿಟೀಸ್ ಇಲ್ಲಿ ಕಂಡು ಬರ್ತಿದೆಯಾ ಅಂತ ಫಸ್ಟ್ ನೋಡಬೇಕು. ಇಲ್ಲಿ ಏನು ಸಿಮಿಲಾರಿಟೀಸ್ ಇದೆ ಅಂದರೆ 3 ಅದೇನಿದೆ ಸಿಮಿಲರ್ ಆಗಿದೆ. ಬಟ್ ಬಿ ಹಾಗೆಯೇ ಸಿ ನಲ್ಲಿ ಆ ಸಿಮಿಲಾರಿಟೀಸ್ ಕಂಡು ಬರ್ತಿಲ್ಲ. ಸೊ ಆದ್ದರಿಂದ ನಾವೇನು ಮಾಡಬೇಕು, ಆಪ್ಷನ್ ಡಿ ಇಸ್ ಅ ರೈಟ್ ಆಪ್ಷನ್ ಅಂತ ನಾವು ಗೆಸ್ ಮಾಡಬೇಕು. ಸೊ ಎಸ್ ಗೈಸ್, ದ್ಯಾಟ್ಸ್ ಅ ರೈಟ್ ಆನ್ಸರ್. ಸೊ ಗೈಸ್, ಇದು ಎಲಿಮಿನೇಷನ್ ಟ್ರಿಕ್. ಆಯಿತಾ? ಈ ಟ್ರಿಕ್ನ ನೀವು ಎಕ್ಸಾಮ್ಸ್ನಲ್ಲಿ ಯೂಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ಇದಕ್ಕೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ರಿಸಲ್ಟ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ಈ ಒಂದು ಟ್ರಿಕ್ ವರ್ಕ್ ಆಗದೇನೆ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಆಯಿತಾ? ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.